ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಸಾಕ್ ಸುಮ್ನೆರೋ. ಈಗ್ಲೂ ನಿನಗೆ ಅವಳ ಬಗ್ಗೆನೇ ಯೋಚನೆನಾ? ನಿಮ್ಮಮ್ಮನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ವಾ? ನೀನ್ ಇಷ್ಟಪಟ್ಟೆ ಅಂತ ನಮ್ ಸ್ಟೇಟಸ್ನು ಮರ್ತು ಈ ಹುಡುಗಿ ಜೊತೆ ಮದ್ವೆನ ನಿಶ್ಚಯ ಮಾಡಿದ್ಲು. ಆಮೇಲೆ ಆಕ್ಸಿಡೆಂಟ್ ಆಯ್ತು. ನಿಮ್ಮಮ್ಮನ್ ನೋಡು. ಆಗ್ಲೂ ಅವಳು ಆದದ್ದನ್ನೆಲ್ಲ ಮರ್ತು ಅವಳ ನೋವನ್ನ ಜೀರ್ಣಿಸ್ಕೊಂಡು ಅವಳ ಸ್ಟೇಟಸ್ನು ಮರ್ತು ನಿನಗೋಸ್ಕರ ಈ ಮದ್ವೆನ ಒಪ್ಕೊಂಡ್ಲು. ಆದ್ರೆ ಅವಳು ಇಂಥವಳ ನಂಬಿ ನಮ್ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಈ ಮದುವೆ ನಡಿಬಾರ್ದು ಅನ್ನೋದು ಆ ದೇವರದೇ ನಿರ್ಣಯ ಅಂತ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ಈ ಮದುವೆ ಏನಾದ್ರೂ ನಿಂತು ಹೋದ್ರೆ ದ ಗ್ರೇಟ್ ಬಿಸ್ನೆಸ್ ಮ್ಯಾಗ್ನೆಟ್ ವಸುಂಧರಾ ಅವ್ರ ಮಗನ್ ಮದ್ವೆ ನಿಂತು ಹೋಯ್ತು ಅಂತ ಇಡೀ ಮೀಡಿಯಾಗೆ ಗೊತ್ತಾಗುತ್ತೆ. ಸ್ಟೇಟಸ್ಸೇ ಸರ್ವಸ್ವ, ಪ್ರೆಸ್ಟೀಜೇ ತನ್ ಮಾನ ಅಂತ ಬದುಕ್ತಿರೋ ನಿಮ್ಮಮ್ಮ ಇದನ್ನೆಲ್ಲ ಸಹಿಸ್ಕೊಂಡು ಹೇಗೋ ಬದುಕಿರ್ತಾಳೆ. ಎದೆ ಹಿಡ್ಕೊಂಡು ಪ್ರಾಣನೇ ಬಿಟ್ಬಿಡ್ತಾಳೆ ಅಷ್ಟೆ. ಪ್ರಾಣ ಯಾವಾಗ್ಲೂ ಹೊರಟೋಯ್ತಮ್ಮ. ಈಗ ನಿಂತಿರೋದು ವಸುಂಧರಾದು ಜೀವಂತ ಶವ ಮಾತ್ರ. ಅಮ್ಮ, ಸಿಂಹದ ತರ ತಲೆ ಎತ್ತಿ ನಡೀತಾ ಇದ್ದಿದ್ದ ನನ್ನನ್ನ ಇವತ್ತು ಇಷ್ಟು ಜನರ ಮಧ್ಯೆ ನನ್ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ ನನ್ ಮಗ. ನಾಳೆ ಈ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ನನ್ ಕಷ್ಟಪಟ್ಟು ಕಟ್ಕೊಂಡ್ ಕೋಟೆ ಕೊಲಾಪ್ಸ್ ಆಗೋಯ್ತು. ವಸುಂಧರಾ ಇಸ್ ನಾಟ್ ಅ ಹೀರೋ, ಶಿ ಇಸ್ ಅ ಝೀರೋ. ಝೀರೋ ಝೀರೋ ಝೀರೋ. ಅಕ್ಕ, ವಸುಂಧರಾ, ವಸುಂಧರಾ. ಅಮ್ಮ ಏನಾಯ್ತಮ್ಮ? ಅಮ್ಮ, ಅಮ್ಮ ಇದೇಳಮ್ಮ. ಅಮ್ಮ, ಅಮ್ಮ ಇದೇಳಮ್ಮ. ಅಮ್ಮ ಏನಾಯ್ತಮ್ಮ? ಅಮ್ಮ, ತ್ರಿಲೋಚನ, ಏನೇ ಇದು? ನಮ್ಮ ಅಥರ್ವನ್ ಮದ್ವೆನಲ್ಲಿ ಇಷ್ಟೆಲ್ಲ ನಡೀತಾ ಇದೆ. ಈಗ್ಲೇ ಹೀಗಾದ್ರೆ ಇನ್ನು ವಿರಾಟ್ ಭೈರವಿ ಮದ್ವೆಲಿ ಏನೇನ್ ಡ್ರಾಮಾ ನಡೆಯತ್ತೋ ಏನೋ. ಏನಂದೆ? ಡ್ರಾಮನ? ಓಂಕಾರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನಿನ್ ಡ್ರಾಮಾ ಅಂದಾಗ ನೆನಪಾಯ್ತು. ಇದೆಲ್ಲ ನಮ್ಮ ಅಕ್ಕನ್ ಡ್ರಾಮಾನೇ ಯಾಕಾಗಿರ್ಬಾರ್ದು? ಆಗಿದ್ರು ಆಗಿರ್ಬಹುದು. ಮೊದ್ಲೇ ಅವ್ರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಆಗಲ್ಲ. ಅಂಥವ್ರು ಭವಾನಿನ್ ಸೊಸೆ ಮಾಡ್ಕೋತೀನಿ ಅಂದಾಗ್ಲೇ ನನಗ್ ಡೌಟ್ ಬಂದಿತ್ತು. ಆದ್ರೂ ಇಲ್ಲಿವರೆಗೂ ಅದ್ ಹೇಗೋ ಮ್ಯಾನೇಜ್ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ. ತ್ರಿಲೋಚನ, ನನಗೇನ್ ಅನ್ಸುತ್ತೆ ಅಂದ್ರೆ ನಮ್ಮ ಅಕ್ಕಂಗೆ ಭವಾನಿನ ಓಡ್ಸೋದ್ ಮಾತ್ರ ಟಾರ್ಗೆಟ್ ಆಗಿದ್ದಿದ್ರೆ ಇಷ್ಟೆಲ್ಲ ಯಾಕೆ ಖರ್ಚು ಮಾಡ್ತಾ ಇದ್ಲು? ಇಷ್ಟೊಂದೆಲ್ಲ ಯಾಕೆ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ಲು? ಅಂದ್ರೆ ಏನ್ ಹೇಳ್ತಾ ಇದೀಯ ಓಂಕಾರ್? ನಮ್ಮ ಅಕ್ಕ ಪ್ರಾಫಿಟ್ ಇಲ್ದೆ ಯಾವ ಕೆಲ್ಸನೂ ಮಾಡಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅಂಥ ನಮ್ಮಕ್ಕ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದಾಳೆ ಅಂದ್ರೆ ಸುಮ್ನೆ ಅಲ್ಲ. ಭವಾನಿ ಜಾಗದಲ್ಲಿ ಇನ್ಯಾರನ್ನೋ ಕೂಡಿಸ್ತಾಳೆ ಅಂತಲೇ ಅರ್ಥ. ಇನ್ಯಾರನ್ನ? ಇದಳಲ್ಲ ಅಪೇಕ್ಷಾ. ಅದಕ್ಕೆ ಅಲ್ವಾ ಅವತ್ತಿಂದ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾ ಇರೋದು. ಆದ್ರೂ ನಿಮ್ ಅಕ್ಕನ್ನ ಆಕ್ಟಿಂಗ್ ಅಲ್ಲಿ ಮೀರ್ಸೋಡ್ ಯಾರೂ ಇಲ್ಲ ಬಿಡಿ. ಯಾಕೆ ಹೀಗೆ ಹೇಳ್ತಾ ಇದೀಯಾ? ಯಾರಿಗೂ ತನ್ ಮೇಲೆ ಅನುಮಾನ ಬರಬಾರ್ದು ಅಂತ ಭವಾನಿನ ತನ್ ಮನೆಗೆ ಕರ್ಕೊಂಡ್ ಬಂದ್ರು. ಅಥರ್ವನ್ಗೆ ಮದ್ವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ರು. ಅದ್ರ ಜೊತೆಗೆ ಅಪೇಕ್ಷನ್ನ ಎಂಟ್ರಿನೂ ಕೊಡ್ಸಿದ್ರು. ಸೀರೆ ಕೊಡ್ಸಿದ್ರು, ಒಡವೆ ಕೊಡ್ಸಿದ್ರು, ಕೊನೆಗೆ ಇಲ್ಲಿವರೆಗೂ ಕರ್ಕೊಂಡು ಬಂದ್ರು. ಈಗ ಭವಾನಿನ ಓಡ್ ಹೋಗೋ ತರ ಮಾಡಿದ್ದಾರೆ. ಇನ್ನೇನಿದ್ರು ಆ ಅಪೇಕ್ಷನ್ನ ಅಸೆಮಣೆ ಮೇಲೆ ಕೂರ್ಸೋದ್ ಒಂದೇ ಬಾಕಿ. ಆದ್ರೂ ಓಂಕಾರ್,
ಭವಾನಿ ಹೇಗ್ ಓಡ್ ಹೋದ್ಲು? ಅವ್ಳು ಓಡ್ ಹೋಗೋ ತರ ನಿಮ್ಮಕ್ಕ ಏನ್ ಮಾಡಿದ್ರು ಅಂತ ಯಪ್ಪ ಒಂದು ಗೊತ್ತಾಗ್ತಾ ಇಲ್ಲ. ಏನೇ ಹೇಳಿ ಓಂಕಾರ್, ನಿಮ್ಮಕ್ಕ ಬಲೇ ಚಾಲಾಕಿ. ಹಲೋ, ನಮ್ಮ ಅಕ್ಕ ಚಾಲಾಕಿ ಆದ್ರೆ ನಾನು ಅವಳ ತಮ್ಮ ತುಪಾಕಿ. ಈಗ ನಾನ್ ಶುರು ಮಾಡ್ತೀನಿ ನೋಡು ಹೊಸ ಡ್ರಾಮಾ. ಅದೇನು ಮಾಡ್ತಿರೋ? ನೋಡು, ನಮ್ಮ ಅಕ್ಕ ಮಾಡಿರೋ ಡ್ರಾಮಾನೇ ಫಾಲೋ ಮಾಡ್ತೀನಿ. ಆದ್ರೆ ಜಸ್ಟ್ ಎ ಸ್ಮಾಲ್ ಚೇಂಜ್. ಭೈರವಿ ಜಾಗದಲ್ಲಿ ನನ್ನ ಮಗಳು ಈಶಾನಿ ಕೂತ್ಕೊಳ್ಳೋ ಹಾಗೆ ಮಾಡ್ತೀನಿ. ತ್ರಿಲೋಚನಾ, ಈ ಕಾಲದಲ್ಲಿ ಯಾರನ್ನೂ ನಾವು ನಂಬೋ ಹಾಗೆ ಇಲ್ಲ. ಅಕಸ್ಮಾತ್ ಆ ಭೈರವಿ ಕೊನೆ ಕ್ಷಣದಲ್ಲಿ ಕೈ ಕೊಟ್ರೆ ಹಾ, ನೀವ್ ಹೇಳ್ತಾ ಇರೋದು ನಿಜ ಓಂಕಾರ್. ಹಾ, ಸರಿ ಸರಿ, ಮೊದ್ಲು ಅಲ್ಲಿ ಏನ್ ಡ್ರಾಮಾ ನಡೀತಿದೆ ಅಂತ ನೋಡೋಣ ಬನ್ನಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡೋಣ. ನಡಿ. ಅಮ್ಮ ಅಮ್ಮ ಹೇಳಮ್ಮ. ಅಮ್ಮ ಅಮ್ಮ ಇದೇಳಮ್ಮ. ನಿಧಾನಕ್ಕೆ. ಅಮ್ಮ, ನೀವೇನು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅತ್ತಿಗೆ ಎಲ್ಲಿಗೂ ಹೋಗಿರಲ್ಲ. ನಮ್ಮಲ್ಲೇ ಯಾರೋ ಅವ್ರನ್ನ ಏನೋ ಅಂದಿರ್ತಾರೆ. ಅದನ್ನ ತಡ್ಕೊಳಕ್ಕಾಗ್ದೆ ಇಲ್ಲಿಂದ ಹೋಗಿರ್ತಾರೆ ಅಷ್ಟೇ. ನಾನು ಹೋದ್ರು ಅಣ್ಣನ ಜೀವನ ಹಾಳಾಗಬಾರ್ದು. ಅವನು ನೆಮ್ಮದಿಯಿಂದ ಬದುಕಬೇಕು. ಅವನನ್ನ ಮರಿಬೇಕು. ಅವ್ರ ಮೇಲೆ ಕೋಪ ಬರೋ ಥರ ಈ ಲೆಟರ್ ಬರ್ತಿದ್ದಾರೆ ಅಷ್ಟೇ ಅಮ್ಮ. ಅಂದ್ರೇನು, ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಅಂತ ತ್ಯಾಗ ಮಾಡಿದಾಳೇನು? ಅಜ್ಜಿ, ಆ ಪತ್ರನ ಅವ್ರು ಯಾವುದೇ ಇಂಟೆನ್ಷನ್ ಅಲ್ಲಿ ಬರ್ದಿರ್ಲಿ, ನಾನು ಅಣ್ಣ ಇಬ್ರು ಹೋಗಿ ಭವಾನಿ ಅತ್ಗೆನ ಹುಡ್ಕೊಂಡ್ ಬರ್ತೀವಿ. ನೀವ್ಯಾರು ಚಿಂತೆ ಮಾಡಬೇಡಿ. ಇಲ್ಲ ವಿರಾಟ್, ನನ್ಗೇನು ನಂಬಿಕೆ ಇಲ್ಲ. ಹೋಗಿರೋ ಭವಾನಿ ವಾಪಸ್ ಬರೋದು ಒಂದೇ, ಹೋಗ್ತಿರೋ ನನ್ನ ಮಾನ ಮರ್ಯಾದೆ ವಾಪಸ್ ಬರೋದು ಒಂದೇ. ಮೇಡಮ್, ನೀವಾ ಈ ಮಾತು ಹೇಳ್ತಿರೋದು? ಕೋಟಿ ಕೋಟಿ ಲಾಸ್ ಆದ್ರೂ ಮಾರ್ಕೆಟ್ ಅಲ್ಲಿ ಜಗ್ಗದೆ ಬಗ್ಗದೆ ಲಗ್ಗೆ ಇಟ್ಟ ದೊಡ್ಡ ಬಿಸ್ನೆಸ್ ವುಮೆನ್ನು ನೀವು. ನಿಂಬಾಯಲ್ಲಿ ಈ ಮಾತಾ? ಬರಬಾರ್ದು ಮೇಡಮ್, ನೀವೀ ಮಾತಾಡಬಾರ್ದು. ಬೇರೆ ದಾರಿ ಇಲ್ಲ ವರದರಾಜ್. ಒಂದ್ ಸೋಲನ್ನ ಒಪ್ಕೊಳ್ಳೇಬೇಕು. ಇಲ್ಲಾಂದ್ರೆ ಇದೆಲ್ಲ ಮೀಡಿಯಾ ಕಿವಿಗ್ ಬಿದ್ದು ಅವರು ಬಾಯಿಗೆ ಕೆಲ್ಸ ಕೊಟ್ಟು ಇದೆಲ್ಲ ಎಲ್ಲರಿಗೂ ಗೊತ್ತಾಗೋದಕ್ ಮುಂಚೆ ಏನಾದ್ರೂ ಮಾಡ್ಲೇಬೇಕು. ಇವೆರಡೇ ಇರೋದು ಆಪ್ಷನ್. ಹಾಗಿದ್ರೆ ಎರಡನೇ ಆಪ್ಷನ್ಗೆ ಹೋಗಿ ಮೇಡಮ್. ಚಿಟ್ಕಿ ಹೊಡೆಯೋದ್ರೊಳಗಡೆ ನಾ ಮುಂದು ತಾ ಮುಂದು ಅಂತ ನಿಮ್ಮ ಮಗನಿಗೆ ಹೆಣ್ ಕೊಡಕ್ ಬರ್ತಾರೆ. ಅದರಲ್ಲಿ ಯಾರು ಒಬ್ರು ನಿಮ್ ಲೆವೆಲ್ ಸೆಟ್ ಆಗೋರ್ನ ಫಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅವ್ರ ಮಗಳನ್ನ ನಿಮ್ಮ ಹತ್ರನಿಗೆ ಮದುವೆ ಮಾಡ್ಕೊಡಿ.